ನನ್ನ ಪ್ರೀತಿಯ ಗೆಳೆಯರೇ, ನಮ್ಮ ಚೋಳರು ಅವರ ಕಾಲಘಟ್ಟದಲ್ಲಿ ಅದೆಷ್ಟೋ ದೇವಾಲಯಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅದೆಷ್ಟೋ ಶಿವನ ದೇವಾಲಯಗಳನ್ನು ಕಟ್ಟಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಅವರ ಕಾಲಘಟ್ಟಕ್ಕೆ ಸೇರಿದಂತಹ ಅದೆಷ್ಟೋ ದೇವಾಲಯಗಳು ಇವತ್ತಿಗೂ ಕೂಡ ಸರ್ವೈವಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಸ್ನೇಹಿತರೆ. ಹಾಗಿದ್ರೆ ಆ ದೇವಾಲಯಗಳು ಯಾವುದು ಅಂತ ನೀವು ನನ್ನ ಹತ್ರ ಕೇಳೋದೇ ಆದ್ರೆ ಅದೆಲ್ಲವನ್ನು ಕೂಡ ನಾನು ಮುಂದಿನ ಕಾರ್ಯಕ್ರಮಗಳ ಮೂಲಕ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದಂತಹ ಒಂದು ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ನೆದರ್ಲ್ಯಾಂಡ್ಗೆ ಪ್ರಯಾಣವನ್ನ ಮಾಡಿದ್ರಲ್ವಾ. ಸೊ ನೆದರ್ಲ್ಯಾಂಡ್ ನಲ್ಲಿ ಅಲ್ಲಿರ್ತಕ್ಕಂಥ ಒಂದು ಲೈಡನ್ ಅನ್ನೋ ಒಂದು ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಯಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ನಲ್ಲಿ ನಮ್ಮ ಚೋಳರು ಅಂದ್ರೆ ನಮ್ಮ ಚೋಳರ ಕಾಲಘಟ್ಟಕ್ಕೆ ಸೇರಿದಂತಹ ಅಂದ್ರೆ 11ನೇ ಶತಮಾನಕ್ಕೆ ಸೇರಿದಂತಹ ನಮ್ಮ ಚೋಳರಿಗೆ ಸಂಬಂಧಪಟ್ಟಂತಹ 21 ಕಾಪರ್ ಪ್ಲೇಟ್ಸ್ 21 ತಾಮ್ರ ಶಾಸನಗಳು ಅಲ್ಲಿ ಭದ್ರವಾಗಿ ಅಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನ ನಾವು ಮತ್ತೆ ಭಾರತಕ್ಕೆ ನಾವು ತಗೊಂಡ್ಬರ್ತಾ ಇದೀವಿ ಅಂತ ನಮ್ಮ ನರೇಂದ್ರ ಮೋದಿ ಅವರು ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಮೂಲಕ ಅವರು ಹೇಳ್ಕೊಂಡಿದ್ರು. ಮೇ 14ನೇ ತಾರೀಕು ಹೇಳ್ಕೊಂಡಿದ್ರು ಈ ರೀತಿ. ಸೊ ಇವೆಲ್ಲ ಈ ವಿಷಯವನ್ನ ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಕೂಡ ಅಂದ್ರೆ ಒಬ್ಬ ಭಾರತೀಯನಾಗಿ ನಮ್ಮೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆ ಅನಿಸ್ತು, ತುಂಬಾ ಖುಷಿ ಆಯಿತು. ಬಿಕಾಸ್ ಎಷ್ಟೋ ವರ್ಷದಿಂದ ಇದನ್ನ ಅಂದ್ರೆ ನಮ್ಮ ಚೋಳರು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಎಷ್ಟೋ ದೇಶಗಳಲ್ಲಿ ಅವರು ರೂಲ್ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಹಾಗಿರ್ಬೇಕಾದ್ರೆ ಅವ್ರಿಗೆ ಸಂಬಂಧಪಟ್ಟಂತಹ ಈ ರೀತಿ ತಾಮ್ರ ಶಾಸನಗಳು ಎಷ್ಟೋ ದೇಶಗಳಲ್ಲಿ ಹರಡ್ಕೊಂಡಿದೆ. ಸೊ ಆ ತಾಮ್ರ ಶಾಸನಗಳೆಲ್ಲವನ್ನೂ ಕೂಡ ಮತ್ತೆ ಭಾರತಕ್ಕೆ ತರಬೇಕು, ಮತ್ತೆ ಭಾರತಕ್ಕೆ ನಾವು ತಗೊಂಡ್ಬರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ. ಸೊ ಅದರಲ್ಲಿ ಈಗ ನೆದರ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂತಹ ಒಂದು 21 ಕಾಪರ್ ಪ್ಲೇಟ್ಸ್ ನಮ್ಮ ಭಾರತಕ್ಕೆ ಬರ್ತಾ ಇದೆ. ಅದು ತುಂಬಾ ವರ್ಷಗಳಿಂದ ಪ್ರಯತ್ನ ಪಟ್ಟರು, ಅದು ಫಲ ಸಿಗಲಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಮೂಲಕ ಅದು ಸಾಧ್ಯ ಆಗಿದೆ. ಬಹಳ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಅನಿಸುತ್ತೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ಹಾಗಿದ್ರೆ ಈ 21 ತಾಮ್ರ ಶಾಸನಗಳು ಚೋಳರ ಕಾಲಘಟ್ಟಕ್ಕೆ ಸೇರಿದಂತಹ ಈ 21 ತಾಮ್ರ ಶಾಸನಗಳು ಏನ್ ಹೇಳ್ತಾ ಇದೆ, ಇದರಲ್ಲಿ ಏನ್ ವಿಷಯ ಇದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ತಮಿಳಿನಲ್ಲಿ 1945ರಿಂದ 1051 ಈ ಒಂದು ಕಾಲಘಟ್ಟದಲ್ಲಿ ಕಲ್ಕಿ ಅನ್ನೋ ಒಂದು ಮ್ಯಾಗಝಿನ್ ಅಲ್ಲಿ ಕಲ್ಕಿ ಕೃಷ್ಣಮೂರ್ತಿ ಅವರು ಪೊನ್ನಿಯಿನ್ ಸೆಲ್ವನ್ ಅನ್ನೋ ಒಂದು ಅತ್ಯದ್ಭುತವಾದಂತಹ ಮಹಾಕಾವ್ಯ ಅಂತಾನೆ ಹೇಳ್ಬೋದು. ಒಂದು 2000ಕ್ಕೂ ಹೆಚ್ಚು ಪುಟಗಳಿರ್ತಕ್ಕಂತಹ ಮಹಾಕಾವ್ಯ. ಸೊ ಈ ಕಾದಂಬರಿಯನ್ನ ಒಂದೊಂದು ಅಧ್ಯಾಯಗಳ ಮೂಲಕ ವಾರಕ್ಕೆ ಒಂದು ಅಧ್ಯಾಯ ಅಂತ ಹೇಳಿ ವಾರಕ್ಕೆ ಒಂದೊಂದು ಅಧ್ಯಾಯಗಳನ್ನ ಅವರು ಪಬ್ಲಿಷ್ ಮಾಡ್ತಾ ಬರ್ತಾರೆ ಕಲ್ಕಿ ಅನ್ನೋ ಒಂದು ಮ್ಯಾಗಝಿನ್ ಅಲ್ಲಿ. ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು 1945ರಿಂದ 1951 ಈ ಒಂದು ಕಾಲಘಟ್ಟದಲ್ಲಿ ನಂತರದಲ್ಲಿ ಅದು ಎಲ್ಲ ಅಧ್ಯಾಯಗಳನ್ನು ಸೇರಿಸಿ 5 ಭಾಗಗಳನ್ನಾಗಿ ಅದು ಪುಸ್ತಕವಾಗಿ ಪಬ್ಲಿಷ್ ಆಗುತ್ತೆ. ನಂತರವೂ ಕೂಡ ಅದು ಆ ಪುಸ್ತಕವಾಗಿ ಪಬ್ಲಿಷ್ ಆದ ನಂತರ ಎಲ್ಲರೂ ಕೂಡ ಆ ಪುಸ್ತಕಗಳನ್ನ ಓದಿ ಅಂದ್ರೆ ಮತ್ತೆ ಓದೋ ರೀತಿ ಮಾಡುವಂತ ಒಂದು ಪುಸ್ತಕ. ಅಷ್ಟು ಸ್ವಾರಸ್ಯವಾಗಿ ಬರೆದಿರ್ತಾರೆ. ಒಂದೊಂದು ಅಧ್ಯಾಯವನ್ನ ಓದಬೇಕಾದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಆ ಕಾದಂಬರಿಯನ್ನ. ಸೊ ಆ ಕಾದಂಬರಿಯಲ್ಲಿ ಈ ಒಂದು 21 ತಾಮ್ರ ಶಾಸನಗಳು ಏನ್ ಸಿಕ್ಕಿದೆ, ಈ 21 ತಾಮ್ರ ಶಾಸನಗಳಲ್ಲಿ ಇರ್ತಕ್ಕಂಥ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳನ್ನ ಈ ಕಾದಂಬರಿಯಲ್ಲೂ ಕೂಡ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರ್ತಾರೆ. ಅಂದ್ರೆ ಈ ಕಾದಂಬರಿ ನಮ್ಮ ಚೋಳರ ಇತಿಹಾಸವನ್ನ ಆಧಾರವಾಗಿ ಇಟ್ಕೊಂಡು ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅವರ ಕಲ್ಪನೆಯನ್ನು ಸೇರಿಸಿ ಬರೆದಿರ್ತಕ್ಕಂತಹ ಕಾದಂಬರಿನ ಈ ಪೊನ್ನಿಯಿನ್ ಸೆಲ್ವನ್. ಪೊನ್ನಿ ಅಂದ್ರೆ ಕಾವೇರಿ, ಸೆಲ್ವನ್ ಅಂದ್ರೆ ಮಗ ಅಂತ. ಕಾವೇರಿಯ ಮಗ ಅನ್ನೋದನ್ನ ತಮಿಳಿನಲ್ಲಿ ಪೊನ್ನಿಯಿನ್ ಸೆಲ್ವನ್ ಅಂತ ಹೇಳ್ತಾರೆ. ಸೊ ಈ ಪೊನ್ನಿಯಿನ್ ಸೆಲ್ವನ್ ಅನ್ನೋ ಒಂದು ಅತ್ಯದ್ಭುತವಾದಂತಹ ಕಾದಂಬರಿಯನ್ನ ಕನ್ನಡಿಗರಿಗೂ ಕೂಡ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಹಳ ಸಿಂಪಲ್ ಆಗಿ ಎಪಿಸೋಡ್ಗಳ ಮೂಲಕ ಒಂಥರ ಪಾಡ್ಕಾಸ್ಟ್ ತರ ಒಂದೊಂದು ಎಪಿಸೋಡ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ. ಸೊ ಪೊನ್ನಿಯಿನ್ ಸೆಲ್ವನ್ ಇನ್ ಕನ್ನಡ ಆಲ್ ಎಪಿಸೋಡ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ ಒಂದು ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿದ್ದೇನೆ. ಆ ಲಿಂಕ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಮೊದಲನೇ ಅಧ್ಯಾಯದಿಂದ ಶುರು ಆಗುತ್ತೆ, ಮೊದಲನೇ ಎಪಿಸೋಡ್ ಇಂದ ಶುರು ಆಗುತ್ತೆ. ಎಲ್ಲ ಎಪಿಸೋಡ್ಗಳನ್ನ ನೀವು ತಾಳ್ಮೆಯಿಂದ ನಿಮಗೆ ಸಮಯ ಸಿಕ್ಕಾಗ ಕೇಳ್ತಾ ಹೋಗಿ. ಸೊ ನೀವು ಕಂಪ್ಲೀಟ್ಲಿ ಕೇಳಿದ ನಂತರ ನಿಮಗೆ ಅಂದ್ರೆ ಇನ್ನೂ ಹೆಚ್ಚು ನಮ್ಮ ಚೋಳರ ಇತಿಹಾಸ ಆಗಿರ್ಬೋದು ಅಥವಾ ನಮ್ಮ ಪೂರ್ವಜರ ಇತಿಹಾಸ, ಚೋಳರು, ಚೇರರು, ಪಾಂಡ್ಯರು, ಗಂಗರು, ಹೊಯ್ಸಳರು, ಚಾಲುಕ್ಯರು ಇವರೆಲ್ಲರ ಬಗ್ಗೆ, ಸೌತ್ ಇಂಡಿಯನ್ ಕಿಂಗ್ಸ್ ಬಗ್ಗೆ ಎಲ್ಲ ನಾನು ಹೆಚ್ಚು ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಮಲ್ಲಿ ಮೂಡುತ್ತೆ ಅಂತ ನಾನು ನಂಬ್ತೀನಿ. ಸೊ ಈಗ ನಾನು ವಿಷಯಕ್ಕೆ ಬರ್ತೀನಿ. ಸೊ 21 ತಾಮ್ರ ಶಾಸನಗಳಲ್ಲಿ ಏನಿದೆ, ಏನ್ ಹೇಳೋದಕ್ಕೆ ಬರ್ತಾ ಇದೆ ಅಂತಂದ್ರೆ ಇದು 11ನೇ ಶತಮಾನಕ್ಕೆ ಸೇರಿದಂತಹ ಶಾಸನ. ಈ 21 ಶಾಸನಗಳನ್ನ ಯಾರು ಆಗಿನ ಒಂದು ಕಾಲಘಟ್ಟದಲ್ಲಿ ಈ ಒಂದು ಶಾಸನಗಳನ್ನ ರಿಲೀಸ್ ಮಾಡಿದ್ರು, ಪಬ್ಲಿಷ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ
ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರು. ಅಂದರೆ ರಾಜರಾಜ ಚೋಳ ಅವರ ಕಾಲಘಟ್ಟದಲ್ಲಿ ಒಂದು ವಿಷಯ ಅಂದರೆ ಶ್ರೀ ವಿಜಯ ನಾಡಿಗೆ ಸೇರಿದಂತಹ ಒಬ್ಬ ರಾಜ, ಅವನ ಹೆಸರು ಮಾರ ವಿಜಯ ತುಂಗವರ್ಮನ್ ಅಂತ. ಸೊ ಅವನ ತಂದೆಯ ಹೆಸರಿನಲ್ಲಿ ಒಂದು ಬುದ್ಧ ವಿಹಾರವನ್ನ ಸೂಡಾಮಣಿ ವಿಹಾರಂ ಅಂತ ಹೇಳ್ತಾರೆ. ಇದನ್ನ ಪೊನ್ನಿಯಿನ್ ಸೆಲ್ವನಲ್ಲೂ ಕೂಡ ನಮ್ಮ ಕಲ್ಗಿ ಕೃಷ್ಣಮೂರ್ತಿ ಅವರು ಹೇಳಿರ್ತಾರೆ. ಅಂದ್ರೆ ಪೊನ್ನಿಯಿನ್ ಸೆಲ್ವನಲ್ಲಿ ಆ ಬುದ್ಧ ವಿಹಾರದಲ್ಲೇನೆ ಒಂದಷ್ಟು ಸ್ವಾರಸ್ಯವಾದಂತಹ ಸೀನ್ಸ್ ನಡೆಯೋ ತರ ಎಲ್ಲ ಅವರು ಕಥೆಯನ್ನ ತಗೊಂಡೋಗಿರ್ತಾರೆ. ಸೊ ಈ ಚೂಡಾಮಣಿ ವಿಹಾರಂ ಅಂತಾರೆ. ಸೊ ಈ ಬುದ್ಧ ವಿಹಾರವನ್ನ ಕಟ್ಟಿಸ್ತಾರೆ. ಅಂದ್ರೆ ಕಟ್ಟಿಸೋದು ಅಂತಂದ್ರೆ ನಮ್ಮ ಶ್ರೀ ವಿಜಯ ನಾಡಿಗೆ ಸೇರಿದಂತಹ ರಾಜ ಮಾರ ವಿಜಯ ತುಂಗವರ್ಮನ್ ಅವರು ಈ ಒಂದು ಬುದ್ಧ ವಿಹಾರವನ್ನ ನಾಗಪಟ್ಟಿಣಂ ಅಂದ್ರೆ ತಮಿಳುನಾಡಿನಲ್ಲಿರ್ತಕ್ಕಂತಹ ನಾಗಪಟ್ಟಿಣಂನಲ್ಲಿ ಅವರು ಕಟ್ಟಿಸ್ತಾರೆ. ಇದು ಒಂದು ಆಗಿನ ಕಾಲಘಟ್ಟದಲ್ಲಿ ಚೋಳ ಡೈನೆಸ್ಟಿ ಕಂಟ್ರೋಲ್ ಅಲ್ಲಿರ್ತಕ್ಕಂಥ ಒಂದು ಸ್ಥಳ. ಸೊ ಈ ನಾಗಪಟ್ಟಿಣಂನಲ್ಲಿ ಈ ಒಂದು ಚೂಡಾಮಣಿ ವಿಹಾರ ಬುದ್ಧ ವಿಹಾರವನ್ನ ಅವರು ಕಟ್ಟಿಸ್ತಾರೆ. ಸೊ ಈ ಬುದ್ಧ ವಿಹಾರವನ್ನ ಕಟ್ಟಿಸಿದ ನಂತರ ಆ ಶ್ರೀ ವಿಜಯ ನಾಡಿಗೆ ಸೇರಿದಂತಹ ರಾಜ ಕಟ್ಟಿಸ್ಬಿಟ್ಟ. ಆದ್ರೆ ಈ ಬುದ್ಧ ವಿಹಾರಕ್ಕೆ ನಮ್ಮ ರಾಜರಾಜ ಚೋಳ ಅವರು ಆಗಿನ ಟೈಮ್ ಪೀರಿಯಡ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ಇದು ಬಂದು ಆನೈಮಂಗಲಂ ಅನ್ನೋ ಒಂದು ಊರಿನಲ್ಲಿ ಕಟ್ಟಿಸ್ತಾರೆ. ಆನೈಮಂಗಲಂ ಊರ್ ಅಂದ್ರೆ ಆ ಗ್ರಾಮಕ್ಕೆ ಆ ಒಂದು ಲೊಕೇಶನ್ ಏನಿದೆ, ಆನೈಮಂಗಲಂ ಸುತ್ತ ಇರ್ತಕ್ಕಂತಹ 21 ಗ್ರಾಮಗಳನ್ನ ಈ ಒಂದು ಬುದ್ಧ ವಿಹಾರಕ್ಕೆ ದಾನವಾಗಿ ಕೊಡ್ತಾರೆ ನಮ್ಮ ರಾಜರಾಜ ಚೋಳ ಅವರು. ದಾನವಾಗಿ ಕೊಡೋದು ಅಂದ್ರೆ ಏನು ಅಂದ್ರೆ 21 ಗ್ರಾಮಗಳನ್ನ ಈ ಬುದ್ಧ ವಿಹಾರಕ್ಕೆ ಯಾಕೆ ದಾನವಾಗಿ ಕೊಡ್ತಾರೆ ಅಂದ್ರೆ, ದಾನವಾಗಿ ಕೊಡೋದು ಅಂತಂದ್ರೆ ಏನು ಅಂತ ನೀವು ನನ್ನ ಹತ್ರ ಕೇಳೋದಾದ್ರೆ ಸಿಂಪಲ್, ಆ 21 ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನಗಳು ಚೋಳರಿಗೆ ಏನ್ ಟ್ಯಾಕ್ಸ್ ಕಟ್ತಾರೆ, ಆ ಟ್ಯಾಕ್ಸ್ ದುಡ್ಡು ಸಂಪೂರ್ಣವಾಗಿ ಆ 21 ಗ್ರಾಮಗಳಿಂದ ಬರ್ತಕ್ಕಂಥ ಟ್ಯಾಕ್ಸ್ ದುಡ್ಡು ಸಂಪೂರ್ಣವಾಗಿ ಈ ಒಂದು ಬುದ್ಧ ವಿಹಾರಕ್ಕೆ ಸೇರ್ಬೇಕು ಅನ್ನೋ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ ನಮ್ಮ ರಾಜರಾಜ ಚೋಳ ಅವರು. ಈ ಆರ್ಡರ್ ಅನ್ನ ಪಾಸ್ ಮಾಡಿ ಬಿಟ್ಬಿಡ್ತಾರೆ ನಮ್ಮ ರಾಜರಾಜ ಚೋಳ ಅವರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಅಫಿಷಿಯಲ್ ಆಗಿ ನಾವು ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೇಳಿ, ಅಂದ್ರೆ ಇವಾಗ ಹಿಂಗೆ ನಾವು ಎಲ್ಲವೂ ಕೂಡ ನಾವು ಇವಾಗ ಒಂದು ಮನೆ ತಗೊಂಡ್ರೆ ನಾವು ರಿಜಿಸ್ಟರ್ ಮಾಡಿಸ್ಬೇಕು. ಸೊ ಅವೆಲ್ಲ ಇದೆಯಲ್ಲ. ಸೊ ಆಗ್ಲೂ ಆ ರೀತಿ ಎಲ್ಲ ರೂಲ್ಸ್ ಇರುತ್ತೆ. ಸೊ ಹಾಗಾಗಿನೇ ನಮ್ಮ ರಾಜೇಂದ್ರ ಚೋಳ ಅವರು ಅವರ ಕಾಲಘಟ್ಟದಲ್ಲಿ ಈ ಒಂದು ಅಂದ್ರೆ ನನ್ನ ತಂದೆ ಪಾಸ್ ಮಾಡಿದಂತ ಈ ಆರ್ಡರ್ ಅನ್ನ ನಾನು 21 ತಾಮ್ರ ಶಾಸನಗಳನ್ನಾಗಿ ಮಾಡಿಸ್ತೀನಿ ಅಂತ ಹೇಳಿ ಅವರು 21 ತಾಮ್ರ ಶಾಸನಗಳು ಕಾಪರ್ ಪ್ಲೇಟ್ಸ್ ಅನ್ನ ಅವರು ರಿಲೀಸ್ ಮಾಡ್ತಾರೆ. ಸೊ ಈ 21 ಕಾಪರ್ ಪ್ಲೇಟ್ಸ್ ಈಗ ನೆದರ್ಲ್ಯಾಂಡ್ ಇಂದ ನಮ್ಮ ದೇಶದ ಅಂದ್ರೆ ನಮ್ಮ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ನೆದರ್ಲ್ಯಾಂಡ್ ಇಂದ ಭಾರತಕ್ಕೆ ನಾವು ತಗೊಂಡ್ಬರ್ತೀವಿ ಅಂತ ಅವರು ಹೇಳಿರುವಂತದ್ದು. ಸೊ ಇದು ಬಹಳ ತುಂಬಾ ಹೆಮ್ಮೆ ಅನ್ಸುತ್ತೆ. ಸರ್, ಈ ನೆದರ್ಲ್ಯಾಂಡ್ಗೆ ಹೇಗೆ ಹೋಯ್ತು ಅಂದ್ರೆ ನಮ್ಮ ಭಾರತಕ್ಕೆ ಸೇರಿದಂತಹ ಚೋಳರ ಕಾಲಘಟ್ಟದಲ್ಲಿ ಪಬ್ಲಿಷ್ ಮಾಡಿದಂತಹ ಈ 21 ತಾಮ್ರ ಶಾಸನಗಳು ಹೇಗೆ ಭಾರತದಿಂದ ನೆದರ್ಲ್ಯಾಂಡ್ಗೆ ಹೋಯ್ತು ಅಂತಂದ್ರೆ, ಅದಕ್ಕೆ ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಇಂಡಿಯನ್ ಹಿಸ್ಟ್ರಿಯನ್ನ ನೀವು ತಗೊಂಡ್ರೆ ನಮ್ಮ ಬ್ರಿಟಿಷರ್ಸ್ ಅವರು ಆಳಿದ್ದಾರೆ. ಬ್ರಿಟಿಷರ್ಸ್ ಆಳೋದಕ್ಕಿಂತ ಮುಂಚೆ ಪೋರ್ಚುಗೀಸು, ಡಚ್ ಇವರೆಲ್ಲ ಆಳ್ವಿಕೆ ನಡೆಸಿದಾರಲ್ವಾ. ಸೊ ಅಲ್ಲಿ ಈ ಡಚ್ಚರು ಯಾವಾಗ ಭಾರತಕ್ಕೆ ಬರ್ತಾರೋ ಅಂದ್ರೆ ಇಲ್ಲಿ ರೂಲ್ ಮಾಡಬೇಕು ಅಂತ, ಸೊ ಆ ಡಚ್ಚರ ಜೊತೆಗೆ ನೆದರ್ಲ್ಯಾಂಡ್ಗೆ ಸೇರಿದಂತಹ ಜನರು ಇಲ್ಲಿಗೆ ಬರ್ತಾರೆ. ಬಂದು ಅವರು ಒಂದು 200 ವರ್ಷ ಇಲ್ಲೇ ವಾಸ ಮಾಡ್ತಾರೆ. ಆ ಒಂದಷ್ಟು ಸಾಕಷ್ಟು ಜನ ಏನು ನೆದರ್ಲ್ಯಾಂಡ್ಗೆ ಸೇರಿದಂತಹ ಜನರು ಇಲ್ಲಿಗೆ ಬಂದ್ರು, ಅವ್ರು 200 ವರ್ಷ ಇಲ್ಲೇ ವಾಸ ಮಾಡಿರೋ ಕಾರಣದಿಂದ ಆಗ ಅಂದ್ರೆ ಆ ಒಂದು ಟೈಮ್ ಪೀರಿಯಡ್ ನಲ್ಲೇ ಇದು ಈ ಒಂದು 21 ಕಾಪರ್ ಪ್ಲೇಟ್ಸು ಇವೆಲ್ಲ ಅಲ್ಲಿಗೆ ಹೋಗಿರ್ಲಿಕ್ಕೆ ಸಾಧ್ಯ ಅಂತ ಕೆಲವು ಹಿಸ್ಟೋರಿಯನ್ಸ್ ಹೇಳ್ತಾರೆ. ಸೊ ಅದೇನೇ ಇರಲಿ, ನಮ್ಮ ದೇಶಕ್ಕೆ ಸೇರಿದಂತಹ ನಮ್ಮ ಪೂರ್ವಜರ ಇತಿಹಾಸವನ್ನು ಹೇಳುವಂತಹ ತಾಮ್ರ ಶಾಸನಗಳು 21 ತಾಮ್ರ ಶಾಸನಗಳು ಬಹಳ ಮುಖ್ಯವಾದಂತಹ ತಾಮ್ರ ಶಾಸನಗಳು ಮತ್ತೆ ಭಾರತಕ್ಕೆ ಬರ್ತಾ ಇರೋದು ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ಈ ಒಂದು ಬುದ್ಧ ವಿಹಾರ ನೋಡಿ, ಆಗಿನ ಕಾಲಘಟ್ಟದಲ್ಲಿ ಚೋಳರು ತೀವ್ರವಾದಂತಹ ಶಿವಭಕ್ತರು ಆದರೂ ಕೂಡ ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಮಾಡೋ ತರ ಪಾಲಿಟಿಕ್ಸ್ ಅಂದ್ರೆ ರಿಲಿಜನ್ ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋದು, ಸೊ ಇವೆಲ್ಲ ನಡೀತಾ ಇದೆ ಇವತ್ತಿಗೂ ಕೂಡ. ಇಷ್ಟೊಂದು AI ಟೆಕ್ನಾಲಜಿ ಬೆಳೆದಿರ್ತಕ್ಕಂಥ ಕಾಲಘಟ್ಟದಲ್ಲೂ ಕೂಡ ರಿಲಿಜನ್ ಇಟ್ಕೊಂಡು ಪೊಲಿಟಿಕ್ಸ್ ಮಾಡೋದು, ಸೊ ಇವೆಲ್ಲ ಭಾರತದಲ್ಲಿ ನಡೀತಾ ಇದೆ. ಆದ್ರೂ ಕೂಡ ಆಗಿನ ಕಾಲಘಟ್ಟದಲ್ಲಿ ನೋಡಿ, ನಮ್ಮ ಚೋಳರು ಅವರು ತೀವ್ರವಾದಂತಹ ಶಿವಭಕ್ತರಾಗಿದ್ರು ಕೂಡ ಅವರು ಅಂದ್ರೆ ಬುದ್ಧ ಧರ್ಮವನ್ನ ಪಾಲಿಸೋದಕ್ಕೆ ಅವರ ಒಂದು ನಾಡಿನಲ್ಲೇ ಅವರು ಪರ್ಮಿಷನ್ ಅನ್ನ ಕೊಡ್ತಾರೆ. ಮತ್ತೆ ಅದಕ್ಕೆ 21 ಗ್ರಾಮಗಳನ್ನ ಅವರು ದಾನವಾಗಿ ಕೊಡ್ತಾರೆ. ಅಂದ್ರೆ ಅದರಿಂದ ಬರ್ತಕ್ಕಂಥ ಟ್ಯಾಕ್ಸ್ ದುಡ್ಡು ಎಲ್ಲವನ್ನ ನೀವೇ ಇಟ್ಕೊಳ್ರಿ, ನಿಮ್ಮ ಬುದ್ಧ ಧರ್ಮವನ್ನ ಬೆಳೆಸೋದಕ್ಕೆ ಅದನ್ನ ನೀವು ಖರ್ಚು ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಬುದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಅದನ್ನ ಇಂಪ್ರೂವ್ ಮಾಡೋದಕ್ಕೆ, ಅದನ್ನು ಪ್ರಮೋಟ್ ಮಾಡೋದಕ್ಕೆ ಏನೆಲ್ಲ ನಿಮಗೆ ಖರ್ಚುಗಳೆಲ್ಲ ಬೇಕಾಗುತ್ತಲ್ಲ, ಸೊ ಅದಕ್ಕೆ ನಾನು 21 ಗ್ರಾಮಗಳನ್ನ ನಾನು ದಾನವಾಗಿ ಕೊಡ್ತಾ ಇದ್ದೀನಿ. ಅದರಿಂದ ಬರ್ತಕ್ಕಂಥ ಟ್ಯಾಕ್ಸ್ ದುಡ್ಡು ಎಲ್ಲವೂ ಕೂಡ ಬುದ್ಧ ವಿಹಾರಕ್ಕೆ ಹೋಗಿ ಸೇರುತ್ತೆ. ಸೊ ಅಂದ್ರೆ ಆ ಮಠ ಅವೆಲ್ಲ ಆ ಒಂದು ಬುದ್ಧ ವಿಹಾರವನ್ನ ಅದಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚ ಎಲ್ಲವನ್ನೂ ಕೂಡ ಇದರಿಂದನೇ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿ
ಹೇಳಿ ಅವರು ಕೊಟ್ಟಿರುವಂಥದ್ದು. ಸೊ ಎಷ್ಟು ಉದಾರವಾದಂಥ ಮನಸ್ಸು ನಮ್ಮ ಪೂರ್ವಜರದು. ಸೊ ಅಂದರೆ ಇವೆಲ್ಲ ಕೇಳ್ತಾ ಇದ್ರೆ ತುಂಬ ಗೂಸ್ ಬಂಪ್ಸ್ ಅನಿಸುತ್ತೆ, ಒಂದ್ಸಲ ತುಂಬ ರೋಮಾಂಚನ ಅನಿಸುತ್ತೆ. ಸೊ ಹೀಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಪೂರ್ವಜರ ಇತಿಹಾಸ, ಅದರಲ್ಲೂ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದ ಇತಿಹಾಸವನ್ನು ನೀವು ತಗೊಂಡ್ರೆ ಚೋಳರು, ಚಾಲುಕ್ಯರು, ಗಂಗರು, ಹೊಯ್ಸಳರು, ಪಾಂಡ್ಯರು, ಚೇರರು, ಸಾಕಷ್ಟು ಅಂದರೆ ರಾಷ್ಟ್ರಕೂಟರು, ಸೊ ಇವರ ಇತಿಹಾಸಗಳನ್ನೆಲ್ಲ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊತಾ ಹೋಗಬೇಕು. ಮತ್ತಿತರರಿಗೂ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಅಟ್ ದ ಸೇಮ್ ಟೈಮ್ ಕನ್ನಡ ಸಾಹಿತ್ಯವನ್ನು, ಮುಖ್ಯವಾಗಿ ವಚನ ಸಾಹಿತ್ಯವನ್ನು ಓದಬೇಕು. ವಚನ ಸಾಹಿತ್ಯವನ್ನು ಓದಿ ಮತ್ತಿತರರಿಗೂ ತಿಳಿಸಬೇಕು. ಯಾಕಂದರೆ ವಚನಕಾರರು ಆಗಿನ ಕಾಲಘಟ್ಟದಲ್ಲಿ ಬಹಳ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡೋದು. ಸಮಾಜದಲ್ಲಿ ನಡೀತಾ ಇದ್ದಂತಹ ಕೆಟ್ಟದ್ದು ಅಂದರೆ ಕೆಲವು ದೌರ್ಜನ್ಯಗಳು, ಮತ್ತೆ ಜಾತಿ ಭೇದ, ಮತ್ತೆ ಮೇಲು ಕೀಳು ಎಂಬ ಭಾವನೆ ಮನುಷ್ಯನಲ್ಲಿ ಯಾವ ಮಟ್ಟಕ್ಕಿತ್ತು. ಸೊ ಇವುಗಳ ಬಗ್ಗೆ ಎಲ್ಲ ಅವರು ವಚನಗಳ ಮೂಲಕವೇ ಅವರು ಧ್ವನಿಯನ್ನ ಎತ್ತಾ ಇದ್ರು. ವಚನಗಳ ಮೂಲಕವೇ ಒಂದು ಸಂಚಲನವನ್ನೇ ಕ್ರಿಯೇಟ್ ಮಾಡಿದ್ರು, ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡಿದ್ರು. ಸೊ ಹಾಗಾಗಿ ವಚನ ಸಾಹಿತ್ಯವನ್ನು ಓದಬೇಕು. ಮುಖ್ಯವಾಗಿ ಕನ್ನಡ ಸಾಹಿತ್ಯವನ್ನು ನಮಗೆ ಸಮಯ ಸಿಕ್ಕಾಗ ನಾವು ಆದಷ್ಟು ಓದಿ ತಿಳ್ಕೊಂಡು ಮತ್ತಿತರರಿಗೂ ತಿಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ ಅನ್ನ ಗೇನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.